ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಮಾನನಷ್ಟ ಮೊಕದ್ದಮೆ ಅಂದ್ರೆ ಡಿಫಮೇಷನ್ ಕೇಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಕಾಲ್ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ಪಡ್ಕೋಬಹುದು. ಫೇಸ್ಬುಕ್ ಪೇಜ್ ಕೂಡ ಇದೆ, ಲಿಂಕ್ ಹಾಕಿದ್ದೀನಿ, ಅಲ್ಲಿ ಕೂಡ ಹೋಗಿ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾನನಷ್ಟ ಮೊಕದ್ದಮೆ ಅಂದ್ರೆ ಅಪಮಾನ ಮಾಡುವುದು ಅಥವಾ ಸಾರ್ವಜನಿಕವಾಗಿ ಮಾನ ಹರಾಜು ಮಾಡುವುದು ಅಂತ ಹೇಳ್ಬಹುದು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದ್ದೇ ಆದಂತಹ ಒಂದು ವ್ಯಕ್ತಿತ್ವ ಅಂತ ಇರುತ್ತೆ. ಅಂತಹ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಉಂಟಾದರೂ ಸಹ ಆತನು ಮಾನಸಿಕವಾಗಿ ಯಾತನೆಯನ್ನ ಅನುಭವಿಸ್ತಾನೆ. ಕೆಲವು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳು ತಮಗುಂಟಾದ ಮಾನಹಾನಿಯಿಂದಾಗಿ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ಬಹುದು. ಇದಕ್ಕೆ ತುಂಬಾನೇ ಉದಾಹರಣೆಗಳಿದ್ದಾವೆ. ಆದ್ದರಿಂದ ಕಾನೂನು ಒಬ್ಬ ವ್ಯಕ್ತಿಯ ಪ್ರಾಣ ಮತ್ತು ಸ್ವತ್ತುಗಳಿಗೆ ರಕ್ಷಣೆ ನೀಡಿದ ಹಾಗೆ ಆತನ ವ್ಯಕ್ತಿತ್ವಕ್ಕೂ ಕೂಡ ರಕ್ಷಣೆಯನ್ನ ನೀಡುತ್ತೆ. ಕಾನೂನಿನ ಪ್ರಕಾರ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾದಾಗ ಅಂದರೆ ಮಾನಹಾನಿಯಾದಾಗ ಅದಕ್ಕೆ ಕಾರಣವಾದ ಅಪರಾಧಿಗಳನ್ನ ಸೂಕ್ತ ರೀತಿಯಲ್ಲಿ ದಂಡಿಸುತ್ತೆ. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಆರ್ಟಿಕಲ್ 14 ಆಗಿರ್ಬೋದು, ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಆಗಿರ್ಬೋದು ಮತ್ತು ಆರ್ಟಿಕಲ್ 21 ರಲ್ಲಿ ನೀಡಲಾಗಿರುವಂತಹ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸ್ವೇಚ್ಛಾನುಸಾರ ಬಳಸುವಂತಿಲ್ಲ. ಅಂದ್ರೆ ವ್ಯಕ್ತಿಗೆ ನೀಡಿದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಇನ್ನೊಬ್ಬ ವ್ಯಕ್ತಿಯ ಘನತೆಗೆ ಧಕ್ಕೆ ತರುವಂತಿರಬಾರದು ಎಂಬುದನ್ನ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಲಾಗಿದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಯಾವುದೇ ರೀತಿಯ ಅವಹೇಳನ ಆಗಿರಬಹುದು ಅಥವಾ ಅಪಮಾನ ಮಾಡಿ ಮಾನಹರಣ ಮಾಡುವಂತಹ ಹಕ್ಕು ಇನ್ನೊಬ್ಬ ವ್ಯಕ್ತಿಗೆ ಇರುವುದಿಲ್ಲ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರಾಗಿರ್ತಾರೆ. ಇಂತಹ ಪ್ರಕರಣಗಳನ್ನ ಸಿವಿಲ್ ಕೇಸ್ ಅಥವಾ ಕ್ರಿಮಿನಲ್ ಕೇಸ್ ಆಗಿ ದಾಖಲಿಸಬಹುದು. ಸಿವಿಲ್ ಕೇಸ್ನಲ್ಲಿ ಹಾಕಿದಾಗ ಸಿವಿಲ್ ಕೇಸ್ನಲ್ಲಿ ಮಾನಹಾನಿಗೆ ಒಳಗಾಗಿರುವಂತಹ ವ್ಯಕ್ತಿ ಪರಿಹಾರವನ್ನ ಪಡೆದುಕೊಳ್ಳಬಹುದು. ಅದೇ ಕ್ರಿಮಿನಲ್ ಕೇಸ್ನಲ್ಲಿ ಹಾಕಿದಾಗ ಕ್ರಿಮಿನಲ್ ಕೇಸ್ನಲ್ಲಿ ಮಾನಹಾನಿ ಮಾಡಿದ ವ್ಯಕ್ತಿಯನ್ನ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಬಹುದು. ಮಾನಹಾನಿಗೆ ಸಂಬಂಧಿಸಿದಂತೆ ಐಪಿಸಿ ಸೆಕ್ಷನ್ 499 ರ ಪ್ರಕಾರ ಮಾನನಷ್ಟ ಮೊಕದ್ದಮೆ ಸಾಕ್ಷಿ ಸಮೇತ ಸಾಬೀತಾದರೆ ಐಪಿಸಿ ಸೆಕ್ಷನ್ 500 ರ ಪ್ರಕಾರ 2 ವರ್ಷಗಳ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನು ಕೂಡ ವಿಧಿಸಬಹುದು. ಅಂದ್ರೆ 2 ವರ್ಷಗಳ ಶಿಕ್ಷೆ ಅಥವಾ ದಂಡ ಎರಡನ್ನು ಕೂಡ ವಿಧಿಸುವಂತಹ ಚಾನ್ಸ್ ಇರುತ್ತೆ. ಯಾವುದೇ ವ್ಯಕ್ತಿಗೆ ಶಬ್ದಗಳಿಂದ ಅಥವಾ ಓದಬೇಕು ಎಂಬ ಉದ್ದೇಶಕ್ಕೆ ಬರವಣಿಗೆ ಮೂಲಕ ಅಥವಾ ಚಿಹ್ನೆಗಳ ಮೂಲಕ ಅಥವಾ ದೃಶ್ಯ ರೂಪದಿಂದ ಆತನ ಖ್ಯಾತಿಗೆ ಅಥವಾ ಆತನ ವ್ಯಕ್ತಿತ್ವಕ್ಕೆ ಹಾನಿಯುಂಟು ಮಾಡುವ ಉದ್ದೇಶದಿಂದ ಮಾಡಿದಲ್ಲಿ ಮಾನಹಾನಿ ಅಂತ ಪರಿಗಣಿಸಲಾಗುತ್ತೆ. ಈಗ ಮೃತ ವ್ಯಕ್ತಿಯ ಬಗ್ಗೆ ಆರೋಪ ಮಾಡಿದಾಗ ಅಂದ್ರೆ ಒಬ್ಬ ವ್ಯಕ್ತಿ ಮೃತಪಟ್ಟಿರ್ತಾರೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಅಥವಾ ಅವರ ಒಂದು ಖ್ಯಾತಿಗೆ ಧಕ್ಕೆ ಉಂಟಾಗುವಂತಹ ಒಂದು ಆರೋಪ ಮಾಡಿದಾಗ ಅವರ ಕುಟುಂಬಕ್ಕೆ ಹಾನಿಯಾದಾಗ ಕೂಡ ಮಾನಹಾನಿ ಅಂತಲೇ ಪರಿಗಣಿಸಲಾಗುತ್ತೆ. ಒಂದು ಕಂಪನಿ, ಸಂಸ್ಥೆ ಅಥವಾ ವ್ಯಕ್ತಿಗಳ ಸಮುದಾಯಕ್ಕೆ ಸಂಬಂಧಿಸಿ ಅಪಮಾನ ಮಾಡಿದ್ರೆ ಕೂಡ ಮಾನಹಾನಿ ಅಂತ ಹೇಳ್ಬಹುದು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡುವ ಅಥವಾ ಪ್ರಕಟಿಸುವ ಸತ್ಯದ ಆರೋಪ ಅವಶ್ಯಕವಾಗಿದ್ದರೆ ಅದು ಖಂಡಿತ ಮಾನಹಾನಿ ಅನಿಸ್ಕೊಳ್ಳೋದಿಲ್ಲ. ಸಾರ್ವಜನಿಕರ ಹಿತಕ್ಕಾಗಿ ಮಾಡಲಾದ ಎಚ್ಚರಿಕೆ ಅಂತ ಆಗುತ್ತೆ. ಮಾಡಲಾದ ಆರೋಪ ನಿಜವಾಗಿರಬೇಕು. ಈಗ ನ್ಯಾಯಾಲಯದಲ್ಲಿ ನಡೆದ ವ್ಯವಹಾರಗಳ ಯಾವುದೇ ಫಲಿತಾಂಶದ ಬಗ್ಗೆ ವರದಿ ಪ್ರಕಟಿಸುವುದು ಮಾನಹಾನಿ ಅಂತ ಅನಿಸ್ಕೊಳ್ಳೋದಿಲ್ಲ. ಸಾರ್ವಜನಿಕರ ಎದುರು ಅವರ ವರ್ತನೆ ಕೆಟ್ಟದಾಗಿದ್ದಾಗ ಅವರ ಚಾರಿತ್ರ್ಯಕ್ಕೆ ಸಂಬಂಧಿಸಿ ವ್ಯಕ್ತಪಡಿಸಿದಂತಹ ಯಾವುದೇ ಅಭಿಪ್ರಾಯ ಕೂಡ ಮಾನಹಾನಿ ಆಗೋದಿಲ್ಲ. ಇದೆಲ್ಲವನ್ನು ಕೂಡ ತಿಳಿದುಕೊಂಡು ಡಿಫಮೇಷನ್ ಕೇಸನ್ನ ಹಾಕಬಹುದು. ಸುಮ್ನೆ ಮಾನಹಾನಿ ಆಗಿದೆ ಅಂತ ಹೇಳಿ ಮಾನಹಾನಿ ಕೇಸನ್ನ ದಾಖಲಿಸಲು ಬರೋದಿಲ್ಲ. ಎವಿಡೆನ್ಸ್ ಕೂಡ ಬೇಕಾಗುತ್ತೆ. ಇವತ್ತಿನ ವಿಷಯ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.